ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಥರ್ಸ್ಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ, ಯಾಕಂದರೆ ನಾನಿವತ್ತು ಒಂದು ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಥರ್ಸ್ಡೇ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಅಂತ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೆ. ಹಾಗೇನೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಯೂಸ್ ಆಗಬಹುದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಮನೆಯಲ್ಲಿ ಅಂತ ಅಕ್ಕಿನ ಬಳಸ್ಕೊಂಡು ಮಾಡಿಸ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟು ಇದು. ಸೊ ಮಿಲ್ಗೆ ಹಾಕ್ಸಿ ತೆಗೆಸ್ಕೊಂಡಿರೋದು ತುಂಬ ಚೆನ್ನಾಗಿದೆ, ಎಷ್ಟು ಪ್ಯೂರಾಗಿ ವೈಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ ಕ್ಯಾರೆಟು, ಈರುಳ್ಳಿ, ಹಾಗೆಯೇ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಮನೇಲಿ ಯಾವ ಐಟಮ್ಸ್ ಇತ್ತು, ಯಾವ ತರಕಾರಿ ಇತ್ತು ಅದನ್ನು ಯೂಸ್ ಮಾಡ್ಕೋತಾ ಇರೋದು. ಇಲ್ಲಿಗೆ ಬಂದುಬಿಟ್ಟು ಸಬ್ಸಿಗೆ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ. ಬಟ್ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು. ಹಾಗೆಯೇ ಸಬ್ಸಿಗೆ ಸೊಪ್ಪು, ಅದೇ ಸೊಪ್ಪಿನವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ, ಅವ್ರು ಬರಲಿಲ್ಲ. ಹಾಗಾಗಿ ನುಗ್ಗೆ ಸೊಪ್ಪು ಸ್ವಲ್ಪ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ, ಮಾಮೂಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೂಲಂಗಿ ಕೂಡ ಇತ್ತು, ಅದನ್ನು ಕೂಡ ಒಂದ್ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಥರ ಅದನ್ನು ತುರ್ಕೊಂಡು ಇವಾಗ ಅಲ್ಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದೆ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಹಿಟ್ಟನ್ನ, ಅಂದರೆ ರೊಟ್ಟಿಗೆ ಯಾವ ಥರ ಕಲಿಸ್ಕೋಬೇಕು ಅಂತ. ಸೊ ಈ ಥರ ಅದಕ್ಕೆ ಕಲಿಸ್ಕೊಂಡು ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಬರಬೇಕು. ಸೊ ಆ ಥರ ನೀಟಾಗಿ ಅದನ್ನು ಎಷ್ಟು ಹಿಟ್ಟು ಬೇಕು ಅಂತ ನೋಡಿಕೊಂಡು ಕಲಸಿಟ್ಕೊಂಡ್ರೆ ಒಂದು ಸ್ವಲ್ಪ ಟೈಮ್ ಅದನ್ನು ನೆನೆಯೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅಕ್ಕಿ ರೊಟ್ಟಿನ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟ್ ಕೂಡ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ? ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಕಲಸಿ ಇಟ್ಟಿದ್ದಾದಮೇಲೆ ಸ್ವಲ್ಪ ಟೈಮ್ ಅದನ್ನು ಫ್ರೀ ಬಿಡ್ತೀನಿ. ಅಂದರೆ ಯಾವ್ದಾದ್ರು ಚಟ್ನಿ ಇಲ್ಲ ಗೊಜ್ಜು ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಸ್ವಲ್ಪ ನೆಂದಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ನಿಮಗೆ ಲೈಟಿಶ್ ಕಲರ್ ಕಾಣ್ತಾ ಇರ್ಬೋದು, ಬಿಕಾಸ್ ಅದು ನಾನು ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ದೀನಿ ಅಲ್ವಾ, ಅದು ನೀರು ಬಿಟ್ಕೊಂಡಾಗ ಅದು ತುಂಬ ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿದೆ. ಹಾಗೆಯೇ ಇವಾಗ ರೊಟ್ಟಿನ ತಟ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ಬಟ್ಟೆನೇ ಕೂಡ ಯೂಸ್ ಮಾಡ್ತೀನಿ, ಬೇಕು ಅಂದರೆ ನೀವು ಬಟರ್ ಪೇಪರ್ ಯೂಸ್ ಮಾಡ್ಬೋದು, ಹಾಗೆಯೇ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ಟೆಲೆ ಕೂಡ ತಟ್ಟೋದ್ರಿಂದ ತುಂಬ ಯೂಸಸ್ ಇದೆ ಆಯಿತಾ. ಬಟ್ಟೆಲೆ ಆರಾಮಾಗಿ ಒಂದು ಕಾಟನ್ ಬಟ್ಟೆಲಿ ತುಂಬ ಈಸಿಯಾಗಿ ತಟ್ಬೋದು. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಈಸಿಯಾಗಿ ತಟ್ತೀನಿ ಅಂತ ನೋಡಿ, ಓಕೆನಾ? ಕಾಟನ್ ಬಟ್ಟೆನ ಸ್ವಲ್ಪ ನೀರಲ್ಲಿ ಅದ್ಕೊಂಡು ಅದರಿಂದ ತಟ್ಟಿ ಮತ್ತು ಅದನ್ನು ತವ ಮೇಲೆ ಹಾಕೋದ್ರಿಂದ ನಮ್ಮ ಕೈ ಕೂಡ ಸುಡೋದಿಲ್ಲ, ಹಾಗೆಯೇ ಬಟ್ಟೆಗೂ ಕೂಡ ಇಟ್ಟು ಅಂಟ್ಕೊಳ್ಳೋದಿಲ್ಲ, ಎಷ್ಟು ನೀಟಾಗಿ ಬರುತ್ತೆ ಅಂತ ಒಂದ್ಸತಿ ನೋಡಿ. ಹಾಗೆಯೇ ಒಂದು ದಪ್ಪ ಉಂಡೆ ಥರ ಮಾಡ್ಕೊಂಡಿದ್ದೀನಿ. ದಪ್ಪ ಉಂಡೆ ಥರ ಮಾಡ್ಕೊಂಡು ಇವಾಗ ರೊಟ್ಟಿನ ತಡ್ತಾ ಇದ್ದೀನಿ. ಸ್ವಲ್ಪ ಬ್ರೇಕ್ ಆಗೇ ಆಗುತ್ತೆ, ಅಫ್ಕೋರ್ಸ್ ಅದು ಅಕ್ಕಿ ಹಿಟ್ಟಲ್ಲ, ಸ್ವಲ್ಪ ಜಾರೋ ಥರ ಅನಿಸ್ತಾ ಇರುತ್ತೆ. ಬಟ್ ನೀಟಾಗಿ ಅದನ್ನು ಸ್ವಲ್ಪ ನೀರೆಲ್ಲ ತಟ್ಕೊಂಡು ನೀರಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ನಿಮ್ಮ ಇಷ್ಟ ಯಾವುದು ಯೂಸ್ ಆಗುತ್ತೆ ನಿಮಗೆ ಆ ಥರ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ರೌಂಡ್ ಥರ ತಟ್ಕೊಂಡು ಅದನ್ನು ತವ ಮೇಲೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಅಕ್ಕಿ ರೊಟ್ಟಿನ ಆರಾಮಾಗಿ ಈಸಿಯಾಗಿ ತುಂಬ ತೆಳುವಾಗಿಯೇ ಮಾಡ್ಕೋಬೋದು. ತುಂಬ ಜನ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತಾರೆ, ಬಟ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ಬಂದೇ ಬರುತ್ತೆ. ಟ್ರೈ ಮಾಡೋದ್ರಿಂದ ತಪ್ಪೇನಾಗೋದಿಲ್ಲ ಅಲ್ವಾ. ಟ್ರೈ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಆಫ್ ಎವರಿ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಏನೇ ನಮಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಪ್ರಯತ್ನ ಪಟ್ಟರೆ ಅದು ಪಕ್ಕ ಸಿಕ್ಕುತ್ತೆ, ಹಾಗೆಯೇ ಅದನ್ನು ಕಲಿತೀವಿ. ಸೊ ಹಾಗಾಗಿ ಹೌದು, ನಾನು ಕೂಡ ಫಸ್ಟ್ ಟೈಮ್ ಎಲ್ಲ ಮಾಡುವಾಗ ತುಂಬ ಬ್ರೇಕ್ ಆಗುತ್ತೆ, ಹಾಗೆಯೇ ಈಗಲೂ ಕೂಡ ಒಂದೊಂದು ಸತಿ ಬ್ರೇಕ್ ಆಗೇ ಆಗುತ್ತೆ. ಬಟ್ ಅದನ್ನು ಮಾಡ್ತಾ ಅದು ಅಡ್ಜಸ್ಟ್ ಆಗೇ ಆಗುತ್ತೆ, ಹಾಗೆ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅದನ್ನೆಲ್ಲ ತಟ್ಟಿಟ್ಕೊಂಡಿದ್ದಾದಮೇಲೆ ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಅದಕ್ಕೆ ಉಚ್ಕೋತೀನಿ, ಯಾಕಂದರೆ ಅದು ಅಂಟ್ಕೋಬಾರ್ದಲ್ವ ತವಕ್ಕೆ ಅಂತ. ಸೊ ತವ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಸೊ ಬಟ್ಟೆನ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ತಟ್ಟಿರೋದನ್ನು ಡೈರೆಕ್ಟ್ ಹಾಕಿ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ, ಬಟ್ಟೆಗೆ ಆರಾಮಾಗಿ ಬಿಟ್ಬಿಡುತ್ತೆ. ಅಕಸ್ಮಾತ್ ಬಿಟ್ಟಿಲ್ಲ ಅಂತಂದರೆ ಸ್ವಲ್ಪ ಬಟ್ಟೆ ಮೇಲೆ ನೀರನ್ನು ಚಿಮುಕ್ಸಿದ್ರೆ ಸಾಕಾಗುತ್ತೆ, ಆರಾಮಾಗಿ ಬಿಡುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಕಲಿಯೋರಿಗೆ ಕಷ್ಟ ಅಂತಲೇ ಅನ್ಬೋದು ಅಷ್ಟೇ, ಕಲಿತಾದ್ಮೇಲೆ ತುಂಬ ಈಸಿಯಾಗೇ ಮಾಡ್ಕೋಬಹುದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ?
ಎಷ್ಟು ಚಂದ ಬಂದಿದೆ ಅಲ್ವಾ? ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದವಾಗಿ ಬಂದಿದೆ, ಹಾಗೆಯೇ ಎಷ್ಟು ತೆಳುವಾಗಿ ಬಂದಿದೆ, ತುಂಬ ಚೆನ್ನಾಗೂ ಕೂಡ ಬಂದಿದೆ. ಆರಾಮಾಗಿ ಒಂದು 3-4 ರೊಟ್ಟಿನ ಆರಾಮ್ಸೆ ತಿನ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಜಸ್ಟ್ ಸಿಂಪಲ್ ಆಗಿನೇ ಯಾವ ಥರ ನಿಮ್ಮ ಮನೇಲಿರೋ ಐಟಮ್ಸ್ನೇ ಬಳಸ್ಕೊಂಡು ಮಾಡಿ. ಅಕಸ್ಮಾತ್ ನಿಮಗೆ ಹಿಟ್ಟು ಕಲಿಸೋದಕ್ಕೆ ಬರೋದಿಲ್ಲ, ಅಷ್ಟು ಕರೆಕ್ಟಾಗಿ ಗೊತ್ತಾಯಿಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ, ಓಕೆನಾ? ಅದು ಕೂಡ ಈಸಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೋದು, ಆರಾಮಾಗಿ ತೊಟ್ಕೊಬೋದು ಅಂತ ಅಷ್ಟೇ. ಅಕಸ್ಮಾತ್ ಬಂದಿಲ್ಲ ಅಂತನೋರಿಗೆ ಇದು ಆರಾಮ್ಸೆ ಬರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆಯೇ ಇದ್ರ ಜೊತೆ ಕಾಂಬಿನೇಷನ್ ಅಂತೆ ಕಾಯಿ ಚಟ್ನಿ ಅಂತ ಸಖತ್ತಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಕಾಯಿ ತುರಿ ಚಟ್ನಿನ. ಸೊ ಮಾಡಿಕೊಂಡು ಮನೆಯವ್ರಿಗೂ ಕೂಡ ಇಟ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿತ್ತು ಗೊತ್ತಾ? ಟೇಸ್ಟು ಅಷ್ಟೇ ಸೂಪರಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಓಕೆನಾ? ಯಾರೆಲ್ಲ ಅಕ್ಕಿ ರೊಟ್ಟಿನ ಇಷ್ಟಪಡ್ತೀರಾ ಅವರೆಲ್ಲರೂ. ಈ ರೊಟ್ಟಿ ಬಂದ್ಬಿಟ್ಟು ವಿಚಿತ್ರವಾಗಿದೆ, ನನಗೋಸ್ಕರ ಅಂತ ತೊಟ್ಕೊಳ್ಳುವಾಗ ಆಗಿರುವಂತಹ ಎಡವಟ್ಟಿನ ರೊಟ್ಟಿ ಇದು. ಬೇರೆ ಬೇರೆ ವಿದೇಶಗಳದ್ದೆಲ್ಲ ಮ್ಯಾಪ್ನ ನಾನು ಚಿತ್ರಿಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ರೊಟ್ಟಿಲಿ. ಸೊ ಡಿಫ್ರೆಂಟಾಗಿ ಡಿಸೈನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಸೊ ಈ ರೊಟ್ಟಿನ ಬಂದ್ಬಿಟ್ಟು ನನಗೋಸ್ಕರ ಅಂತ, ಅಂದರೆ ಲಾಸ್ಟಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾದಮೇಲೆ ನನಗೋಸ್ಕರ ಅಂತ ಮಾಡ್ಕೊತಾ ಇರೋವಂಥ ಫಸ್ಟ್ನೇ ರೊಟ್ಟಿನೇ ಹಾಳಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ರೊಟ್ಟಿನೂ ಕರೆಕ್ಟಾಗಿ ಬರುತ್ತೆ ಅಂತಲೇ ಇಲ್ಲ, ನಾನು ಮಾಡಿದ ಎಲ್ಲ ರೊಟ್ಟಿಲಿ ಅದೊಂದು ರೊಟ್ಟಿ ಮಾತ್ರ ಹದಗೆಟ್ಟೋಯ್ತು ಅಷ್ಟೇ. ಸ್ವಲ್ಪ ಬೇಗ ಎತ್ಬಿಟ್ಟೆ, ಅದು ಮುರಿದೋಗ್ಬಿಡ್ತು ಎಲ್ಲನೂ. ನೆಕ್ಸ್ಟ್ ರೊಟ್ಟಿನ ತಟ್ತಾ ಇದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಹಂಗೇನೆ ಒಂಥರ ಕಾಮಿಡಿ ಅನ್ನಿಸ್ತು, ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ರೊಟ್ಟಿ ಎಲ್ಲ ಮಾಡುವಾಗ ಕಿಚನ್ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಗಲೀಜಾಗ್ಬಿಟ್ಟಿದೆ ಅಂತ. ಸೊ ಇಷ್ಟೆಲ್ಲ ಗಲೀಜು ಮಾಡಿ ರೊಟ್ಟಿನ ಮಾಡಿ ಆಮೇಲೆ ಮತ್ತೆ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ನೋಡಿ, ಟಡಾ, ಕ್ಲೀನಾಗೋಯಿತು ನಮ್ಮ ಕಿಚನ್ ಬಂದ್ಬಿಟ್ಟು. ಸೊ ಅದನ್ನೆಲ್ಲ ಎತ್ತಿಟ್ಟು ಎಲ್ಲನೂ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಮಾಮೂಲಿ ನಾರ್ಮಲ್ ಕೆಲಸಗಳಿರುತ್ತೆ ಅಲ್ವಾ, ಅದನ್ನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಹೊಲಕ್ಕೆ ಅಂತ ಸಾಂಬಾರು, ಮಜ್ಜಿಗೆ, ಅನ್ನ ಎಲ್ಲನೂ ಮಾಡಿಕೊಟ್ಟು ಕಲಿಸ್ಬೇಕಾಗಿತ್ತು. ಇವಾಗ ಬೇಳೆ ಎಲ್ಲ ಕೂಗಕ್ಕಿಟ್ಟಿದ್ದೆ. ಕೂಗಿದಾದ್ಮೇಲೆ ಅದನ್ನು ಕೂಡ ಒಗ್ಗರಣೆ ಎಲ್ಲ ಕೊಟ್ಟು ಸಾಂಬಾರು ರೆಡಿ ಮಾಡಿಬಿಡೋಣ ಅಂತ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಂತ. ಒಂದು ಸೈಡ್ ಸಾಂಬಾರು ಆಗ್ತಾಯಿತ್ತು, ಹಾಗೆಯೇ ಒಂದು ಸೈಡ್ ಮಜ್ಜಿಗೆನೂ ಕೂಡ ಅದನ್ನೆಲ್ಲ ಕುಲುಕ್ಬಿಟ್ಟು ಮಜ್ಜಿಗೆನೂ ಕೂಡ ಮಾಡಿಬಿಡೋಣ ಅಂತ ಒಂದು ಸೈಡ್ ಮಜ್ಜಿಗೆನೂ ಕೂಡ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತಲೆಗೆ ಎಣ್ಣೆ ಹಚ್ಚೋದನ್ನ ಮರ್ತೇ ಬಿಟ್ಟಿದ್ದೆ. ಸೊ ಅದನ್ನು ಹಚ್ಕೊಬಿಡೋಣ, ಆಮೇಲೆ ಮಜ್ಜಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ತಲೆಗೆ ಎಣ್ಣೆ ಬಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಅಲ್ವಾ, ಹಾಗಾಗ್ಬಿಟ್ಟು ಸೊ ಬೇಗ ಹಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಗಂಟು ಕಟ್ಕೊಬಿಟ್ರೆ ಬೇರೆ ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾದಮೇಲೆ ಮಜ್ಜಿಗೆನೂ ಕೂಡ ತೆಕ್ಕೋಬೇಕಾಗಿತ್ತಲ್ವ, ಸೊ ಮಜ್ಜಿಗೆನೂ ಕೂಡ ರೆಡಿ ಮಾಡಬೇಕಾಗಿತ್ತು. ಹಾಗೆಯೇ ಮಜ್ಜಿಗೆನೂ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಕೂತ್ಕೊಂಡೆ ಮಜ್ಜಿಗೆ ಎಲ್ಲ ತೆಗಿತೀನಿ. ಒಂದೊಂದು ಟೈಮ್ ಟಿ ವಿ ನೋಡ್ತಾ ಇರ್ತೀನಿ, ಒಂದೊಂದು ಟೈಮ್ ಫೋನ್ ನೋಡಿಕೊಂಡು ಮಜ್ಜಿಗೆ ಎಲ್ಲ ಇದು ಮಾಡ್ಕೋತಾ ಇರ್ತೀನಿ. ಆದಷ್ಟು ಕೂತ್ಕೊಂಡು ಕೆಲಸ ಮಾಡೋ ಥರ ನೋಡಿಕೊಂಡು ಮಾಡ್ತಾ ಇರ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಗಿಡದಲ್ಲೇ ಇದೆ, ಬಟ್ ಅದು ತುಂಬ ಉದ್ದ ಬೆಳ್ಕೊಳ್ಳೋದ್ರಿಂದ ಅದನ್ನು ಕಿತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಒಂದು ಕಡ್ಡಿನ ನಕ್ಕೋ ಬಂದಿದೆ, ಅದರಲ್ಲಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಕೂತ್ಕೊಂಡು ಬಿಡಿಸ್ಕೊತಾ ಇದ್ದೀನಿ. ಯಾಕಂದರೆ ಮಾರಿ ಎಲ್ಲ ಬಂದುಬಿಟ್ಟಿದೆ, ಹುಳುಗಳೆಲ್ಲ ಹೆಚ್ಚಾಗಿರುತ್ತೆ, ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ.
ನೀಟಾಗಿ ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಕೊಂಡೆ. ಹಾಗೇನೆ ಕರ್ಬೇವಿನ ಸೊಪ್ಪು ತಗೊಬರೋದಕ್ಕೆ ಹೋಗಿದಾಗ ಕೆಳಗಡೆ 3 ನಿಂಬೆಯನ್ನು ಕೂಡ ಬಿದ್ದೋಗ್ಬಿಟ್ಟಿತ್ತು ಗಿಡದಿಂದ. ಸೊ ಅದನ್ನು ಕೂಡ ಎತ್ಕೊಬಂದು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಒಂದು ಬಾಕ್ಸಲ್ಲಿ ಎತ್ತಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕರ್ಬೇವಿನ ಸೊಪ್ಪಿನ ಕಡ್ಡಿನ ತೊಗೊಬಂದಿದ್ದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಅಷ್ಟೇ ನಾನು ಬಿಡಿಸ್ಕೊಂಡಿರೋದು. ಈಗ ಇಷ್ಟನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ತುಂಬ ಡಸ್ಟು ಹಾಗೆಯೇ ಹುಳಗಳು ಎಲ್ಲ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಹುಳ ಅದು ಸೇಮ್ ಕರ್ಬೇವಿನ ಸೊಪ್ಪಿನ ಥರನೇ ಇದೆ ಆಯಿತಾ. ಗೊತ್ತೇ ಆಗೋದಿಲ್ಲ ಅದು ಹುಳ ಐತೆ ಅಲ್ಲಿ ಅಂತ. ನನಗೂ ಸಡನ್ನಾಗಿ ಗೊತ್ತಾಗಲಿಲ್ಲ. ಆಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಾದ್ಮೇಲೆ ಅಲ್ಲಿ ಹುಳ ಇತ್ತು. ಓಕೆನಾ, ಆದಷ್ಟು ಕೇರ್ಫುಲ್ ಆಗಿರಿ. ಓಕೆನಾ, ನೀವು ಎಷ್ಟು ಕೇರ್ಫುಲ್ಲಾಗಿ ಸೊಪ್ಪಾಗಿರ್ಬೋದು ಅಥವಾ ಏನೇ ಒಂದು ಕ್ಲೀನ್ ಮಾಡ್ಕೊತೀರಾ ಅಂದರೂ ಆದಷ್ಟು ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ಜಮೀನಿಗೆ ಕೊಟ್ಕೊಳ್ಸೋದಕ್ಕೆ ಅಂತ ಮಜ್ಜಿಗೆ ಹಾಗೆ ಸಾಂಬಾರು ರೈಸ್ ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿ ಎತ್ತಿ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಥರ್ಸ್ಡೇ ಡೇ ರೋಟೀನ್ ವ್ಲಾಗ್. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.